ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರಿಗೆ ಲಿಂಕ್ ಆಗೋ ರೀತಿಯಲ್ಲಿ ಆರೋಪಗಳೇನು ಕೇಳಿ ಬರ್ತಾ ಇತ್ತು. ಆ ಪ್ರಕರಣದಲ್ಲಿ ಈಗ ಹೊಸ ಟ್ವಿಸ್ಟ್ಗಳು ಸಿಗಕ್ಕೆ ಶುರು ಆಗ್ಬಿಟ್ಟಿದೆ. ಈಗ ವರ್ತೂರ್ ಪ್ರಕಾಶ್ ಅವರಿಗೆ ಬಂಧನದ ಭೀತಿ ಈಗ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ವರ್ತೂರ್ ಪ್ರಕಾಶ್ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಆಪ್ತೆ ಶ್ವೇತಾ ಗೌಡಾಳಿಂದ ಚಿನ್ನದಂಗಡಿ ಮಾಲೀಕನಿಗೆ ವಂಚನೆ ಮಾಡಿರುವಂತ ಪ್ರಕರಣ ಏನಿದೆ, 2.5 ಕೋಟಿ ವಂಚಕೆ ಶ್ವೇತಾಗೂ ವರ್ತೂರ್ ಪ್ರಕಾಶ್ಗೂ ನಿಕಟ ನಂಟು ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ಹಲವು ಸತ್ಯವನ್ನ ಶ್ವೇತಾ ಗೌಡ ಬಾಯ್ಬಿಟ್ಟಿದ್ದಾರೆ. ಸೊ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಒಂದು ರೀತಿಯಾಗಿ ಈಗ ಬಂಧನದ ಭೀತಿ ಇದೆ. ನನಗೆ ಗೊತ್ತಿಲ್ಲ, ಸುಮ್ಮನೆ ಸಮಾಜ ಸೇವಿಕೆ ಅಂತ ನಾನು ಬಂದು ಪರಿಚಯ ಮಾಡ್ಕೊಂಡಿದ್ರು ಅಷ್ಟೇ, 1-2 ಬಾರಿ ಅಷ್ಟೇ ಮೀಟ್ ಆಗೋಗಿದ್ದು, 1-2 ತಿಂಗಳಿಂದ ಪರಿಚಯ ಆಗಿರೋದು ಅಂತ ವರ್ತೂರ್ ಪ್ರಕಾಶ್ ಅವರು ಮಾತನಾಡಿದ್ರು. ಬಟ್ ಹಾಗಿಲ್ಲ ಈ ಪ್ರಕರಣ. ಯಾಕೆ ಅಂತಂದ್ರೆ ಆರೋಪಿ ಶ್ವೇತಾ ಗೌಡ ವಿಚಾರಣೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ. ಗುಲಾಬ್ ಜಾಮೂನ್ ಅಂತ ವರ್ತೂರ್ ಪ್ರಕಾಶ್ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಂಡಿರೋದು. ಗುಲಾಬ್ ಜಾಮೂನ್ ಅಂತ ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಿದ್ದು ವರ್ತೂರ್ ಪ್ರಕಾಶ್. ಶ್ವೇತಾ ಗೌಡ ಬಳಿಯೇ ಲಕ್ಷ ಹಣವನ್ನ ಪಡೆದಿದ್ದಾರಂತೆ ವರ್ತೂರ್ ಪ್ರಕಾಶ್. 3 ಬ್ರಾಸ್ಲೆಟ್, 1 ಉಂಗುರ ಸೇರಿ ಅಕೌಂಟ್ಗೆ 10 ಲಕ್ಷ ಹಾಕಿಸಿಕೊಂಡಿದ್ರಂತೆ ಮಾಜಿ ಸಚಿವ. ಸೊ ಆರೋಪಿ ಶ್ವೇತಾ ಗೌಡ ವಿಚಾರಣೆ ವೇಳೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಗುಲಾಬ್ ಜಾಮೂನ್ ಅಂತ ವರ್ತೂರ್ ಪ್ರಕಾಶ್ ಅವರ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದಂತೆ. ಏನೋ ಗುಲಾಬ್ ಜಾಮೂನ್ ಅಂತ. ಸೊ ಲಕ್ಷ ಹಣವನ್ನ ಶ್ವೇತಾ ಗೌಡನಿಂದಾನೇ ವರ್ತೂರ್ ಪ್ರಕಾಶ್ ಅವರು ಪಡ್ಕೊಂಡಿದ್ದಾರೆ. ಬಟ್ ವರ್ತೂರ್ ಪ್ರಕಾಶ್ ಅವರು ಹೇಳ್ತಾ ಇದ್ದಿದ್ದೇನು, 2 ತಿಂಗಳಿಂದ ಅಷ್ಟೇ ಪರಿಚಯ ಆಗೋಗಿದ್ದು, ಅದು ಸಮಾಜ ಸೇವಿಕೆ ಅಂತ ಬಂದಿದ್ದು ಅಷ್ಟೇ, 1-2-3 ಬಾರಿ ಬಂದು ಭೇಟಿಯಾಗಿ ಹೋಗಿದ್ದಾರೆ, ನನಗೇನು ಜಾಸ್ತಿ ಗೊತ್ತಿಲ್ಲ ಅನ್ನುವಂಥದ್ದನ್ನ ವರ್ತೂರ್ ಪ್ರಕಾಶ್ ಅವರು ಮಾತನಾಡಿದರು. ಬಟ್ ಹಾಗಿಲ್ಲ. ಈಗ ಆ ದೃಶ್ಯವನ್ನ ನೋಡಿ. ಅಲ್ಲಿ ಇದು ಇಬ್ಬರ ನಡುವೆ ನಡೆದಿರುವಂತಹ ಮೆಸೇಜ್ ವಿನಿಮಯ ಏನಿದೆ ವಾಟ್ಸಪ್ನಲ್ಲಿ, ಅದರದ ಸಂಪೂರ್ಣವಾದಂಥ ಡೀಟೇಲ್ಗಳು ಕೂಡ ಈಗ ಪೊಲೀಸರಿಗೆ ಲಭ್ಯವಾಗಿದೆ. ರಿಂಗನ್ನು ಕಳುಹಿಸಿ ಕೊಟ್ಟಿದ್ದು, ಅದಾದ ನಂತರ ದುಡ್ಡನ್ನು ಇಸ್ಕೊಂಡಿರೋದು, 3 ಬ್ರೇಸ್ಲೆಟು, 1 ಉಂಗುರ ಸೇರಿ ಅಕೌಂಟಿಗೆ 10 ಲಕ್ಷ ರೂಪಾಯಿ ಹಾಕಿಸ್ಕೊಂಡಿದ್ದಾರಂತೆ. ರಿಂಗ್ ಫೋಟೋ ಕಳಿಸುವಂಥದ್ದೇನು ಸಮಾಜ ಸೇವಕಿಗೆ? ಅವರು ಸಮಾಜ ಸೇವಕಿ ತಾನೆ, ರಿಂಗ್ ಫೋಟೋ ಏನಕ್ಕೆ ಕಳಿಸ್ಬೇಕು? ಸಹಜವಾಗಿ ಬರುವಲ್ಲ ಪ್ರಶ್ನೆ ಅಲ್ವಾ? ಸೊ ಅವ್ರ ಹತ್ರ ಪಾಪ ಸಮಾಜ ಸೇವಕರಿಗೇನೆ ಇವ್ರು ಕಾಸು ಕೊಡಬೇಕಾಗಿರೋದು, ಅವ್ರಿಗೆ ಸಮಾಜ ಸೇವಕ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆನೇ ಇವ್ರು 10 ಲಕ್ಷ ರೂಪಾಯಿ ಇಸ್ಕೊಳ್ಳುವಂಥದ್ದ? ಏನಿದು? ಇದು ಪೊಲೀಸರಿಗೆ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾವೇನೆಲ್ಲ ಹೇಳಿದ್ವಲ್ಲ ಪಾಯಿಂಟು, ಇವೆಲ್ಲ ಪ್ರಶ್ನೆಗಳಾಗಿ ಪೊಲೀಸರ ಮುಂದೆ ಇದೆ. ಸೊ ಹಾಗಾಗಿ ಇದು ಇಲ್ಲಿಗೆ ನಿಲ್ಲಲ್ಲ. ಇದರ ಪ್ರಕರಣ ಇನ್ನೂ ಕೂಡ ಆಳಕ್ಕೆ ಹೋಗುತ್ತೆ. ಯಾಕೆ ಅಂತಂದರೆ ಇದು ಸಣ್ಣ ಅಮೌಂಟ್ ಅಲ್ಲ, 2.5 ಕೋಟಿ ಮೊತ್ತದ ಬಂಗಾರದ ಲೆಕ್ಕಾಚಾರಕ್ಕೆ ವಂಚನೆ ಮಾಡಿರುವಂಥ ಪ್ರಕರಣ. ಸೊ ತಿರುಪತಿಗೆ ಹೋಗಲು ಶ್ವೇತಾ ಗೌಡ ಜೊತೆಗೆ ಟಿಕೆಟ್ ಅನ್ನ ಕೂಡ ಬುಕ್ ಮಾಡಿದ್ರಂತೆ ವರ್ತೂರ್ ಪ್ರಕಾಶ್. ತಿರುಪತಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದ ಫೋಟೋ ಕೂಡ ಈಗ ಲಭ್ಯವಾಗಿದೆ. ಫೇಸ್ಬುಕ್ ಮೂಲಕ ಶ್ವೇತಾ ಗೌಡಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳುಹಿಸಿದ್ರಂತೆ ವರ್ತೂರ್ ಪ್ರಕಾಶ್. ಸರ್ ವರ್ತೂರ್ ಪ್ರಕಾಶ್ ಹಾಗೂ ಶ್ವೇತಾ ಗೌಡಗೆ ಕಳುಹಿಸಿರುವಂತಹ ಸಂದೇಶಗಳು ಈಗ ವೈರಲ್ ಆಗ್ತಾ ಇದೆ. ಇಬ್ಬರ ನಡುವೆ ನಡೆದಿರುವಂತಹ ಚಾಟಿಂಗ್ ಏನಿದೆ ಅದೆಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಹಾಗಾಗಿ ಏನೋ ಹೇಳ್ತಾ ಇರುವಂಥದ್ದು ಬಹಳ ಅಂತಂದರೆ ತುಂಬ ನಿಕಟವಾಗಿರುವಂಥ ನಂಟಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ನಂಟು ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ನಿಕಟವಾಗಿರುವಂತಹ ನಂಟು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಅವರು ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿದ್ರು ಅಂತ, ಅದಾದ ನಂತರ ಚಾಟಿಂಗನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಇದೆ. ಆಮೇಲೆ ವಾಟ್ಸಪ್ನಲ್ಲಿ ಕಳಿಸಿರುವಂಥದ್ದು ಇದೆ. ವಾಟ್ಸಪ್ನಲ್ಲಿ ಜೊತೆಗೆ ಅಲ್ಲಿ 3 ಬ್ರಾಸ್ಲೆಟು, 1 ಉಂಗುರ ಇವೆಲ್ಲ ಇದೆ. ಜೊತೆಗೆ ರಿಂಗ್ ಫೋಟೋ ಕಳಿಸಿರುವಂಥದ್ದು. ಗುಲಾಬ್ ಜಾಮೂನ್ ಅಂತ ಏನಕ್ಕೆ ಸರಿ ಸೇವ್ ಮಾಡ್ಕೊಳ್ಬೇಕು ಸಮಾಜ ಸೇವಕಿ? ಒಳ್ಳೆ ಕಥೆ ಆಯ್ತಲ್ಲ, ಗುಲಾಬ್ ಜಾಮೂನ್ ಅಂತೆ. ಏನಪ್ಪ ಗುಲಾಬ್ ಜಾಮೂನ್, ಮೈಸೂರು ಪಾಕ್, ಏನೇನೋ ಹೆಸರು ಇಟ್ಕೊಳ್ತಾರಪ್ಪ. ಚೆನ್ನಾಗಿದೆ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಥರ ಇದ್ದಾರೆ ಅವರು, ಏನೋ ಒಟ್ಟಿನಲ್ಲಿ ಇದ್ದಾರೆ. ಒಟ್ಟು ಗುಲಾಬ್ ಜಾಮೂನ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ವರ್ತೂರ್ ಪ್ರಕಾಶ್ ಹಾಗೂ ಶ್ವೇತಾ ಗೌಡಗೆ ಕಳುಹಿಸಿರುವಂಥ ಸಂದೇಶಗಳು ಈಗ ಹಲವು ಪ್ರಶ್ನೆಗಳನ್ನು ಪೊಲೀಸರ ಮುಂದೆ ಹುಟ್ಟು ಹಾಕಿದೆ. ಜೊತೆಗೆ ಈ 2.5 ಕೋಟಿ ಮೊತ್ತದ ಚಿನ್ನದ ವಂಚನೆ ಪ್ರಕರಣ ಏನಿದೆ ಇದು ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಹೊಸ ವಿಚಾರಗಳನ್ನು ಆಚೆ ತಂದು ಹಾಕ್ತಾ ಇದೆ. ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಸದ್ಯಕ್ಕೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಿಗ್ತಾ ಇರುವಂಥ ಅಂಶಗಳು. ಇನ್ನು ಆಳಕ್ಕೆ ಹೋದಾಗ ಇನ್ನೂ ಯಾವೆಲ್ಲ ಅಂಶಗಳು ಆಚೆ ಬರುತ್ತೋ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್,
ನಿಕಟ ನಂಟು ಹೊಂದಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಮತ್ತೊಂದು ರೀತಿಯಾಗಿ ಪ್ರಶ್ನೆ ಬರ್ತಾ ಇದೆ. ಗುಲಾಬ್ ಜಾಮೂನ್ ಏನ್ರಿ, ಸಮಾಜ ಸೇವಕಿ ಒಬ್ಬ ಮಾಜಿ ಸಚಿವರ ಹೆಸರನ್ನು ಗುಲಾಬ್ ಜಾಮೂನ್ ಅಂತ ಇಟ್ಕೊಳ್ತಾರೆ ಅಂದರೆ ಬಹಳ ನಿಕಟವಾಗಿರುವಂತಹ ನಂಟಿರ್ಬೇಕೇನು ಅಂತ. ಬಟ್ ಈ 2.5 ಕೋಟಿ ಮೊತ್ತದ ವಂಚನೆ ಪ್ರಕರಣ ಇದೆಯಲ್ಲ, ಅದಕ್ಕೆ ಹೆಂಗ್ ಲಿಂಕ್ ತಳಕ್ ಹಾಕೊಳ್ತಾ ಇದೆ ಮಹೇಶ್? ಅರುಣ್, ಆರೋಪಿತೆ ಶ್ವೇತಾ ಗೌಡ ಏನಿದ್ದಾರೆ, ಕಳೆದ 2 ತಿಂಗಳ ಹಿಂದೆ ಆಕೆ ನನಗೆ ಪರಿಚಯ ಆಗಿದ್ರು. ಆಕೆ ಸಮಾಜ ಸೇವಕಿ ಅನ್ನೋ ನಿಟ್ಟಿನಲ್ಲಿ 1-2 ಬಾರಿ ಭೇಟಿಯಾಗಿದ್ರು ಅಷ್ಟೇ ಹೊರತುಪಡಿಸಿ ನಮ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ವರ್ತೂರ್ ಪ್ರಕಾಶ್ ಈ ಪ್ರಕರಣದಲ್ಲಿ ಹೇಳಿದರು. ಆದರೆ 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಪಡ್ಕೊಂಡು ವಂಚನೆ ಮಾಡಿರುವಂಥ ಶ್ವೇತಾ ಗೌಡಳನ್ನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು 1 ವಾರಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ವರ್ತೂರ್ ಪ್ರಕಾಶ್ ತಮಗೆ ಯಾವ ರೀತಿಯಾಗಿ ಸಂಬಂಧ ಏನೋ ಜೊತೆ ಪರಿಚಯ ಆದರು ಅನ್ನೋದ್ರ ಬಗ್ಗೆ ಆಕೆ ಪೊಲೀಸರ ವಿಚಾರಣೆಯಲ್ಲಿ ಹೇಳಿರುವಂಥದ್ದು. ವರ್ತೂರ್ ಪ್ರಕಾಶ್ ಮೊದಲಿಗೆ ಶ್ವೇತಾ ಗೌಡಗೆ ಫೇಸ್ಬುಕ್ ರಿಕ್ವೆಸ್ಟ್ ಕಳಿಸಿರ್ತಾರೆ. ಆ ಫೇಸ್ಬುಕ್ ಮುಖಾಂತರ ರಿಕ್ವೆಸ್ಟ್ ಕಳಿಸೋ ನಂತರದಲ್ಲಿ ಇವರಿಬ್ಬರು ಫ್ರೆಂಡ್ ಆಗ್ತಾರೆ. ಫ್ರೆಂಡ್ ಆದ ನಂತರದಲ್ಲಿ ಒಬ್ರಿಗೊಬ್ರು ಪರಿಚಯ ಆದ ನಂತರದಲ್ಲಿ ಹಲವು ಬಾರಿ ಇವರಿಬ್ಬರು ಸಂಭಾಷಣೆ ನಡೆಸಿರುವಂಥದ್ದು. ಮತ್ತು ಮೈಸೂರಿಗೆ ಓಡಾಡಿದ್ದಾರೆ ಸಾಕಷ್ಟು ಬಾರಿ, ತಿರುಪತಿಗೆ ಹೋಗೋದಕ್ಕೂ ಕೂಡ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಈ ನಡುವೆಯಲ್ಲಿ ಈಕೆ ಚಿನ್ನಾಭರಣ ಮಳಿಗೆಯಲ್ಲಿ 2,42,00,000 ಬೆಲೆಯ ಚಿನ್ನಾಭರಣ ಖರೀದಿ ಮಾಡಿ ಏನು ತಗೊಂಡಿರ್ತಾಳೆ ಅದನ್ನು ವಾಪಸ್ ಕೊಡೋದಿಲ್ಲ. ಅದೇ ಚಿನ್ನಾಭರಣದಲ್ಲಿ ವರ್ತೂರ್ ಪ್ರಕಾಶ್ಗೆ 3 ಬ್ರಾಸ್ಲೈಟು ಮತ್ತು 1 ಉಂಗುರಾನ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ 10 ಲಕ್ಷ ನಗದು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿಕೆ ನೀಡಿರುವಂಥದ್ದು. ಹಾಗಾಗಿ ಪೊಲೀಸರ ವಿಚಾರಣೆಯಲ್ಲಿ ಆ ಶ್ವೇತಾ ಗೌಡ ನೀಡಿರುವಂಥ ಹೇಳಿಕೆಗೂ ವರ್ತೂರ್ ಪ್ರಕಾಶ್ ಪ್ರಾಥಮಿಕ ವಿಚಾರಣೆ ವೇಳೆಯಲ್ಲಿ ಅವ್ರ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು ಆ ಹೇಳಿಕೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲೇ ಈಗ ವರ್ತೂರ್ ಪ್ರಕಾಶ್ಗೆ ಈಗ ಪೊಲೀಸರಿಗೆ 3ನೇ ಬಾರಿಗೆ ನೋಟಿಸ್ ಕೊಟ್ಟಿರುವಂಥದ್ದು. 2 ದಿನದಲ್ಲೂ ಕೂಡ ಪ್ರತಿದಿನ ನೋಟಿಸ್ ಕೊಡ್ತಾ ಇದ್ದಾರೆ. ಬರ್ತೀನಿ ಅಂತೇಳಿ ಬರ್ತಾ ಇಲ್ಲ. ಇವತ್ತು 9 ಗಂಟೆಗೆ ಬರ್ತೀನಿ ಅಂತೇಳಿ 3ನೇ ನೋಟಿಸ್ಗೆ ಉತ್ತರ ಕೊಟ್ಟಿರುವಂಥದ್ದು. ಮತ್ತೊಂದು ವಿಚಾರ ಏನಂದರೆ, ವರ್ತೂರ್ ಪ್ರಕಾಶ್ ಹೆಸರನ್ನ ಗುಲಾಬ್ ಜಾಮೂನ್ ಅಂತ ಶ್ವೇತಾ ಗೌಡ ಸೇವ್ ಮಾಡ್ಕೊಂಡಿದ್ದಾರೆ. ಹಲವು ಬಾರಿ ಇವರಿಬ್ಬರು ಪರಸ್ಪರ ಚಾಟಿಂಗ್ ನಡೆಸಿರುವಂಥದ್ದು, ಫೋನ್ ಸಂಭಾಷಣೆ ಮಾಡಿರುವಂಥದ್ದು ಕೂಡ ಶ್ವೇತಾ ಗೌಡ ಮೊಬೈಲಲ್ಲಿ ಸಿಕ್ಕಿರುವಂಥದ್ದು. ವರ್ತೂರ್ ಪ್ರಕಾಶ್ ಹೇಳಿದಂತೆ ಕೇವಲ 1-2 ಬಾರಿ ಮೀಟ್ ಮಾಡಿದರೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗುವಂಥದ್ದು, ಇಷ್ಟೆಲ್ಲ ತಿರುಪತಿ ಆಗ್ಬೋದು, ಚಾಮುಂಡೇಶ್ವರಿ ಬೆಟ್ಟ ಆಗ್ಬೋದು, ಎಲ್ಲ ಕಡೆ ಓಡಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ಹಲವು ಸಂಶಯಗಳಿದ್ದಾವೆ. ಹಾಗಾಗಿ 2,42,00,000 ಬೆಲೆಯ ಚಿನ್ನಾಭರಣ ಏನು ಹಾಕಿ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ. ಅದರಲ್ಲಿ ವರ್ತೂರ್ ಪ್ರಕಾಶ್ ಪಾಲಿದೆ. ಇವರಿಬ್ಬರದ ಯಾವ ರೀತಿಯ ಪರಿಚಯ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಇವತ್ತು ವಿಚಾರಣೆ ಮಾಡಬೇಕಾಗಿರುವಂಥದ್ದು. ಇವತ್ತು 3ನೇ ನೋಟಿಸ್ಗೂ ಕೂಡ ಒಂದು ವೇಳೆಯಲ್ಲಿ ವರ್ತೂರ್ ಪ್ರಕಾಶ್ ಏನಾದರೂ ಬಂದಿಲ್ಲ ಅನ್ನೋದಾದರೆ ಪೊಲೀಸರು ಬಂಧನ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ 9 ಗಂಟೆಗೆ ವರ್ತೂರ್ ಪ್ರಕಾಶ್ ಬರ್ತೀನಿ ಅಂತ ಹೇಳಿರೋ ಕಾರಣಕ್ಕಾಗಿ ಭಾರತೀನಗರ ಈಗ ACP ಗೀತಾ ಏನಿದ್ದಾರೆ ಅವ್ರ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾದ ನಂತರದಲ್ಲಿ ಶ್ವೇತಾ ಗೌಡ ಹೇಳಿಕೆಗೂ ಮತ್ತು ವರ್ತೂರ್ ಪ್ರಕಾಶ್ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಹೇಳ್ತಾರೆ, ಈ ಚಿನ್ನಾಭರಣ ಯಾವ ರೀತಿಯಾಗಿ ಇವ್ರಿಗೆ ದುರ್ಬಳಕೆ ಮಾಡ್ಕೊಂಡಿದ್ರು, ಇವ್ರ ಮನೆ ಅಡ್ರೆಸ್ಸೇ ಯಾಕೆ ಆಕೆ ನೀಡಿ ಚಿನ್ನಾಭರಣ ಪಡ್ಕೊಂಡಿದ್ಲು ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ವಾಪಸ್ ಬರ್ತೀನಿ.